ಹಾಯ್, ಇವತ್ತು ನಾನು ಮಂಗಳೂರು ಸ್ಟೈಲ್ನಲ್ಲಿ ನಂಗು ಫಿಶ್ ಕರಿ ಹೇಗೆ ಮಾಡೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲು ಒಂದು ಪ್ಯಾನಿಗೆ ಆಯಿಲನ್ನು ಹಾಕಿ, ನಂತರ ನಾನಿಲ್ಲಿ ಮೆಣಸನ್ನು ಫ್ರೈ ಮಾಡ್ತಿದ್ದೇನೆ. ಮೊದಲಿಗೆ ಇಲ್ಲಿ ನಾನು ಉದ್ದ ಮೆಣಸು ಒಂದು 7ರಿಂದ 8 ತೊಗೊಂಡಿದ್ದೇನೆ, ಮತ್ತು ಖಾರಕ್ಕೆ ಗಿಡ್ಡ ಮೆಣಸು ಒಂದು 4 ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆಯಿಲಲ್ಲಿ. ಮೆಣಸು ತುಂಬ ಕಪ್ಪಾಗಲಿಕ್ಕೆ ಬಿಡಬೇಡಿ, ಸ್ವಲ್ಪ ಫ್ರೈ ಮಾಡಿ. ನಂತರ ಅದೇ ಪ್ಯಾನಿಗೆ 1.5 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಸ್ವಲ್ಪ ಮೆಂತ್ಯ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೀವು ಬೇಕಾದರೆ ಡ್ರೈ ರೋಸ್ಟ್ ಕೂಡ ಮಾಡ್ಬೋದು. ನಾನಿಲ್ಲಿ ಆಯಿಲ್ ಹಾಕಿ ಫ್ರೈ ಮಾಡ್ತಿದ್ದೇನೆ. ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಟು ಫ್ರೈ ಮಾಡಿ. ಇದೀಗ ಫ್ರೈ ಆಗಿದೆ. ಈಗ ಮಿಕ್ಸಿ ಜಾರಿಗೆ ಫ್ರೈ ಮಾಡಿದಂಥ ಮಸಾಲೆಯನ್ನು ಹಾಕ್ತಿದ್ದೇನೆ. ಮೆಣಸಿನಕಾಯಿಯನ್ನು ಹಾಕ್ತಿದ್ದೇನೆ. ಈಗ ಎಲ್ಲ ಮಸಾಲೆಯನ್ನು ಸೇರಿಸಿ, ನಂತರ ನಾನಿಲ್ಲಿ ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿಯನ್ನು ಇದಕ್ಕೆ ಹಾಕ್ತಿದ್ದೇನೆ ಮಸಾಲೆಗೆ, ಮತ್ತು ಅರ್ಧ ಈರುಳ್ಳಿ ಮತ್ತೆ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಮತ್ತು ಸ್ವಲ್ಪ ಅರಿಶಿನ, ಮತ್ತು 5ರಿಂದ 6 ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಹುಳಿಯಷ್ಟು ತಗೊಳ್ಳಿ, ಮತ್ತು 3/4 ತೆಂಗಿನಕಾಯಿ ತುರಿಯನ್ನು ನಾನು ಇಲ್ಲಿ ಹಾಕ್ತಿದ್ದೇನೆ ಇದಕ್ಕೆ. ಈಗ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತನ್ನಿ. ಮೀನಿನ ಮಸಾಲೆಗೆ ತುಂಬ ನೈಸಾಗಿ ಗ್ರೈಂಡ್ ಆದರೆ ಚೆನ್ನಾಗಿ ಬರುತ್ತೆ. ಒಂದು ತೆಂಗಿನಕಾಯಿಯಲ್ಲಿ 3/4 ನಾನಿಲ್ಲಿ ತೊಗೊಂಡಿದ್ದೇನೆ. ಈಗ ಗ್ರೈಂಡ್ ಮಾಡಿ ತನ್ನಿ. ನಂತರ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ, ಈಗ ನಾನು ಅರ್ಧ ಈರುಳ್ಳಿಯನ್ನು ಆಗ ಇಟ್ಟಿದ್ದೇನೆ ಇದಕ್ಕೆ ಫ್ರೈ ಮಾಡಲಿಕ್ಕೆ ಅಂತ. ಅದೇ ಈರುಳ್ಳಿಯನ್ನು ಇದಕ್ಕೆ ಹಾಕ್ತಿದ್ದೇನೆ ಈಗ ಫ್ರೈ ಮಾಡಲಿಕ್ಕೆ. ಬೇಕಾದರೆ ನೀವು ಇಲ್ಲಿ ಶುಂಠಿಯನ್ನು ಕೂಡ ಹಾಕ್ಬೋದು, ನಾನು ಹಾಕಲಿಲ್ಲ, ಖಾಲಿ ಈರುಳ್ಳಿಯನ್ನೇ ಫ್ರೈ ಮಾಡ್ತಿದ್ದೇನೆ. ಈಗ ನಾನು ಕಡೆದಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ತಿದ್ದೇನೆ. ಮಸಾಲೆಯನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ, ಇದಕ್ಕೆ ಸ್ವಲ್ಪ ನೀರನ್ನು ಈಗ ಹಾಕ್ತಿದ್ದೇನೆ. ನೀರು ನೋಡ್ಕೊಂಡು ಹಾಕಿ, ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡ್ಕೊಂಡು ಹಾಕಿ ನೀವು ನೀರು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾನಿಲ್ಲಿ 1.5 ಸ್ಪೂನಷ್ಟು ಹಾಕ್ತಿದ್ದೇನೆ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಇಡಿ. ಈಗ ಇದು ಕುದಿ ಬರ್ತುಂಟು. ಈಗ ನಾನು 3 ಮೀನನ್ನು ಕಟ್ ಮಾಡಿ ಇಲ್ಲಿ ಹಾಕ್ತಿದ್ದೇನೆ. ಮೀನು ಫ್ರೆಶ್ ಇದ್ದರೆ ಕರಿ ಕೂಡ ಚೆನ್ನಾಗಿ ಬರುತ್ತೆ. ಕೆಲವೊಮ್ಮೆ ಮೀನು ಕೂಡ ಫ್ರೆಶ್ ಇರಲ್ಲ, ಹಾಗಾಗಿ ಪದಾರ್ಥ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಮೀನನ್ನು ಹಾಕಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ,
ಈಗ ಒಮ್ಮೆ ಒಳ್ಳೆ ಕುದಿ ಬಂದರೆ ಕರಿ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು